ಮಾಡಿದ್ದೇನೆ, ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅನೇಕ ನಾ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನನ್ನದೇ ಆದಂತ ಒಂದು ಟೀಮ್ ಅನ್ನು ಕಳಿಸಿ ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಏನೇನು ನಡೀತು ಅಂತ ಹೇಳಿ ವಿಚಾರವನ್ನ ತಿಳಿಸಿದೆ. ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಇವತ್ತು ಬರ್ತದೆ, ರಾಜಕಾರಣ ಹೋಗ್ತದೆ. ಆದ್ರೆ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗಾದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿ ನಮ್ಮ DC ಅವರು ಇನ್ವಿಟೇಷನ್ ಪ್ರಿಂಟ್ ಮಾಡಿರಲಿಲ್ಲ. ನಾನು ಆ ಮಾಹಿತಿಯನ್ನು ಕಂಪ್ಯೂಟರ್ ಬಗ್ಗೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ಅದನ್ನು ತೆಗೆದುಕೊಂಡಿದ್ದೇನೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ, ಏಕೆಂದ್ರೆ ಇದೊಂದು ಜಿಲ್ಲೆ ವಾಲ್ಮೀಕಿ ಜನ ಹೆಚ್ಚು ಇರುವಂತ ಒಂದು ಜಿಲ್ಲೆ, ಬಹಳ ಗೌರವದಿಂದ ಒಂದು ಪ್ರತಿಮೆ ಆಗಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಜನ ಇಲ್ಲಿದ್ದಾರೆ, ಪ್ರತಿನಿಧಿಗಳಿದ್ದಾರೆ. ಲೋಕಸಭಾ ಸದಸ್ಯತ್ವ ಸ್ಥಾನ ಇಂದ ಹಿಡಿದು 5 ಶಾಸಕರು ಕೂಡ ಇಲ್ಲಿ ವಾಲ್ಮೀಕಿಯವರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗ ಸೃಷ್ಟಿ ಮಾಡೋದ್ರಿಂದ ಆ ಒಂದು ಭಾವನೆಯಿಂದ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರ ಶಾಸಕರ ಬೆಂಬಲದಿಂದ ಇದೊಂದು ಕಾರ್ಯಕ್ರಮ ನಡೆದಿದೆ. ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ ಮಾಜಿ ಬಿಜೆಪಿ MP ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಗೌರವದಿಂದ ಸ್ವಾಗತವನ್ನು ಮಾಡಿದರು. ನನ್ನ ಮಿತ್ರರಾದಂತಹ ಶ್ರೀರಾಮುಲು ಇದರ ಬಗ್ಗೆ ಅವರದೇ ಆದಂತಹ ಪ್ರತಿಕ್ರಿಯೆಯನ್ನು ಕೂಡ ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮತ್ತು ನನ್ನ ಕರಿಬೇಡಿ ಕೂಡ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕವಾದಂತಹ ವಿಚಾರ, ನಾನು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಕ್ಕೆ ಹೋಗುದಿಲ್ಲ. ಜನರಲ್ ಶಾಸಕರು, ಕ್ಷೇತ್ರದಿಂದ ಗೆದ್ದಂತ ಶಾಸಕರು ಈ ಸುತ್ತಮುತ್ತಲು ಇರುವಂತಹ ಪರಿಸರ ನೋಡಿ ಇದು ತೆಗೆದುಕೊಂಡಂತ ಒಂದು ತೀರ್ಮಾನ, ಇಲ್ಲಿ ಪುತ್ಥಳಿ ಆಗ್ಬೇಕು, ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ, ಆಗ್ಬಾರ್ದು ಅಂತ ಹೇಳ್ಬೋದು. ಬಟ್ ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನ ಹಾಕಿರುವಂತದ್ದು, ಅವರು ಗೌರವದಿಂದ ಸರ್ಕಾರಕ್ಕೆ ಬರೆದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇಲ್ಲಿ 24ನೇ ತಾರೀಕು ಅದನ್ನ ಸ್ವಾಗತ ಮಾಡಿದ್ದಾರೆ. ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಬಂತು. ಚಿಕ್ಕಮಗಳೂರಲ್ಲೂ ಒಂದು ಸಣ್ಣ ಘಟನೆ ನಡೆದು ಅಲ್ಲೊಬ್ಬ ಕಾರ್ಯಕರ್ತ ತಿಳ್ಕೊಂಡ. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. 25ನ 1ನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರ್ ಕಟ್ಟಿದ್ದಾರೆ. ಯಾರ ಮನೆಯಲ್ಲೂ ಯಾರು ಬ್ಯಾನರ್ ಕಟ್ಟಿಲ್ಲ, ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಡೀ ಒಂದು ಹಬ್ಬ ಆಗ್ಬೇಕಾದ್ರೆ, ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲಾ ಕಡೆ ಕಟ್ತಾರೆ. ಎಷ್ಟೋ ಕಡೆ ನನ್ನ ಮನೆ ಮುಂದೆ, ಕೃಷ್ಣ ಮನೆ ಮುಂದೆ, ಎಲ್ಲ ಮನೆ ಮುಂದೆ ಕಟ್ತಾರೆ, ಬೆಂಗಳೂರು ಕಟ್ತಾರೆ, ಎಲ್ಲ ಕಡೆ ಕಟ್ತಾರೆ. ಇದು ಎಲ್ಲರ ಆಸ್ತಿ. ನಾನು ಚೆಕ್ ಮಾಡಿದೆ ಎಲ್ಲಿದೆ ಏನಿದೆ ಅಂತ ಹೇಳಿ. ಇಲ್ಲ ಯಾರಿಗಾದ್ರು ಸಮಾಧಾನ ಇಲ್ಲ ಅಂದಿದೆ, ಯಾರಿಗೋ ಜನಾರ್ದನ್ ರೆಡ್ಡಿಗೋ ಶ್ರೀರಾಮುಲುಗೋ ಇನ್ನೊಬ್ಬರಿಗೋ ಮಾಡಿದ್ರು ಅಂತಂದ್ರೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ರು, ಇಲ್ಲ ಪೊಲೀಸರು ಇದ್ರು, ಇಲ್ಲಾಂದ್ರೆ ಬೇಕಾದ ಸಂದರ್ಭದಲ್ಲಿ ಶಾಸಕರಿದ್ರು, ಇಲ್ಲಾಂದ್ರೆ ಯಾರು ಲೀಡರ್ಸ್ ಇದ್ರು. ಅವ್ರಿಗೆ ಹೇಳ್ಬಿಟ್ಟು ನೋಡ್ರಿ, ನಮ್ಗೆ ಬಹಳ ಈ ಶ್ರೀರಾಮ್ ಇವ್ರು ನೋಡಿದ್ರೆ, ವಾಲ್ಮೀಕಿ ಬ್ಯಾನರ್ ನೋಡಿದ್ರೆ ನಮ್ಗೆ ಬಹಳ ಬೇಜಾರಾಗ್ತದೆ. ಈ ಜನಾಂಗ ನಮ್ಗೆ ಮೋಸ ಮಾಡ್ತಿದ್ದಾರೆ, ಬರೀ ಕಾಂಗ್ರೆಸ್ ಅವ್ರನ್ನ ಗೆಲ್ಸ್ಬಿಟ್ಟಿದ್ದಾರೆ.
ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾರೆ. ಯಾರು ಅವ್ರಿಗೆ ಫೋನು ಮಾಡಿಲ್ಲ, ಏನೂ ಇಲ್ಲ, ಮತ್ತಿಲ್ಲ, ಬಂದು ಅದನ್ನ ಅವಮಾನ ಮಾಡಿದ ರೀತಿಯಲ್ಲಿ ತೆಗೆದು ಅದನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇವರು ಆಗ್ಲಿಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ, ಲೀಡರ್ಸ್ ಫೋಟೋ ನೋಡಿದ್ದೇನೆ. ಇಲ್ಲೂ ಕೆಲವೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲಿ ಇದ್ರು ಅರ್ದಿದ್ದಾರೆ. ಅವ್ರ ಮುಖಂಡತ್ವದಲ್ಲಿ ಅರ್ಧಾಕಿದ್ದಾರೆ. ಇದು ಸರಿನೋ ಇಲ್ಲೋ ಅಂತ ಹೇಳಿ ನೀವೇ ಇದನ್ನ ತೀರ್ಮಾನ ಮಾಡಬೇಕು. ಅದನ್ನ ನಾನು ತೀರ್ಮಾನ ಮಾಡಿದ್ರೆ ನನಗೆ ಅವಶ್ಯಕತೆ ನಮಗೆ ಸಂದರ್ಭ. ಒಂದೇನಪ್ಪ ಅಂತಂದ್ರೆ, ಇಲ್ಲಿ ಏನು ನಡೆದಿದೆ, ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೋ ಇಲ್ಲಿ ದೂಷಣೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಪೊಲೀಸ್ ಅಧಿಕಾರಿಗಳು ಬಹಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಬ್ಯಾರಲ್ಲು ಸೆಕ್ಯೂರಿಟಿ ಪೀಪಲ್ಲು ಅವ್ರು ಏನು ಪ್ರಯೋಗ ಮಾಡಿದ್ದಾರೆ, ನಾನು ಯಾವುದು ಸರಿ ಅಂತಲೂ ನಾನು ಹೇಳ್ತೇನೆ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ಳುತ್ತದೆ.